ಬೆಲೆ ಏರಿಕೆ ವಿರುದ್ಧ ಸಿಡಿದಿದ್ದ ಕಮ್ಯುನಿಸ್ಟರು. ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಹಾಕಲು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ತುಮಕೂರಿನಲ್ಲಿ ಸಿಪಿಐಎಂ ವತಿಯಿಂದ ಪ್ರತಿಭಟನೆ. ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಹಾಕಲು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರಂತರವಾಗಿ ಬೆಲೆ ಏರಿಕೆಯನ್ನ ಮಾಡುತ್ತಲೇ ಬರ್ತಾ ಇದ್ದು, ಇವತ್ತು ಬೆಲೆ ಏರಿಕೆಯನ್ನ ವಿರೋಧಿಸಿ ಕಮ್ಯುನಿಸ್ಟರು ತುಮಕೂರಿನಲ್ಲಿ ಬೀದಿಗಿಳಿದಿದ್ರು. ಹೌದು, ಬೆಲೆ ಏರಿಕೆಯನ್ನ ಖಂಡಿಸಿ ತುಮಕೂರು ಜಿಲ್ಲೆಯ ಸಿಪಿಐಎಂ ಘಟಕದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಟೌನ್ ಹಾಲ್ ಸರ್ಕಲ್ ಎದುರು ಜಮಾಯಿಸಿದ ಸಿಪಿಐ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಹಾಕಲು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೆಲೆ ಹೆಚ್ಚಳದಿಂದ ಜನಸಾಮಾನ್ಯರ ಬದುಕು ದುಸ್ತೂರಿಗೆ ತಳ್ಳುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಹೆಚ್ಚಳ ಮಾಡುವ ಎಲ್ಲ ಬೆಲೆಗಳನ್ನು ವಾಪಸ್ ಪಡೆಯಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹಾಕಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ತಾವೆ. ಆದರೆ ಜನರ ಆದಾಯವನ್ನ ಹೆಚ್ಚಳ ಮಾಡುವಂತಹ ಯಾವುದೇ ಕೆಲಸಗಳನ್ನ ಸರ್ಕಾರಗಳು ಮಾಡ್ತಾ ಇಲ್ಲ. ಸಚಿವರ, ಶಾಸಕರ ಹಾಗೂ ಸಂಸದರ ಸಂಬಳಗಳನ್ನ ಮಾತ್ರ ಯಾವುದೇ ಚರ್ಚೆ ಇಲ್ಲದೆಯೇ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಆದರೆ ತೆರಿಗೆ ಕಟ್ಟುವಂತಹ ಜನಸಾಮಾನ್ಯರು ಬಡತನ ಅನುಭವಿಸುತ್ತಿದ್ದಾರೆ. ಇವರ ಕೂಲಿಗಳಲ್ಲಿ ಏರಿಕೆ ಆಗ್ತಾ ಇಲ್ಲ. ಹೀಗಾಗಿ ಕರ್ನಾಟಕ ಸರ್ಕಾರ ಹಾಲು, ಮೊಸರು, ವಿದ್ಯುತ್ ದರ ಏರಿಕೆಯ ನಿರ್ಧಾರವನ್ನ ವಾಪಸ್ ಪಡಿಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಅಡಿಗೆ ಅನಿಲ ಹಾಗೂ ಟೋಲ್ ದರ ಹೆಚ್ಚಳ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದೆ. ಅದನ್ನ ಕೂಡ ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕೆಂದು ಸಿಪಿಐಎಂ ಕಾರ್ಯಕರ್ತರು ಒತ್ತಾಯಿಸಿದ್ರು. ಕೇಂದ್ರ ರಾಜ್ಯ ಸರ್ಕಾರಗಳು ಜನ ಬಳಸುವಂತಹ ಅಗತ್ಯ ಬೆಳೆಗಳನ್ನು ಏರಿಸೋದ್ರಲ್ಲಿ ಪೈಪೋಟಿ ಮಾಡ್ತಿದ್ದಾರೆ. ಇವರ ಇಬ್ಬರ ಆರ್ಥಿಕ ನೀತಿಗಳಲ್ಲಿ ಭಾರಿ ವ್ಯತ್ಯಾಸ ಕಾಣ್ತಾ ಇಲ್ಲ. ವಿಪರ್ಯಾಸ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ BJP ಹೋರಾಟ ಮಾಡ್ತಾ ಇದೆ. ಕಾಂಗ್ರೆಸ್ನವರು BJP ಮಾಡುವಂತಹ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆದರೆ ಇಬ್ಬರೂ ಬೆಲೆ ಏರಿಕೆ ಮಾಡ್ತಾ ಇರೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಜನತಾದಳ ಕೇಂದ್ರದಲ್ಲಿ ಜನತಾದಳ ಸೆಕ್ಯುಲರ್ ಅವರು ಕೇಂದ್ರದಲ್ಲಿ BJP ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದರೂ ಕೂಡ ಈ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ. ಭಾರಿ ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವರ ತೆರಿಗೆಯ ಪಾಲು ಸಮರ್ಪಕವಾಗಿ ಬರೋದೇ ಇರೋದರಿಂದ BJPಯೇತರ ಪಕ್ಷಗಳು ಆಡಳಿತ ಮಾಡುವಂತಹ ರಾಜ್ಯಗಳಲ್ಲಿ ವಿಪರೀತವಾದಂತಹ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗುವಂತಹ ಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಿಸ್ತಾ ಇದೆ. ಒಂದಲ್ಲ ಒಂದು ರೀತಿಯೊಳಗೆ ಎಲ್ಲ ಬೆಲೆ ಏರಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರವೇ ಸಂಪೂರ್ಣ ಕಾರಣ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯದಿಂದ ಇರುವಂತಹ MP ಗಳು ರಾಜ್ಯಕ್ಕೆ ಬರಬೇಕಾದಂತಹ ಪಾಲನ್ನು ಕೇಳಿದರೆ ರಾಜ್ಯದ ಜನತೆಯ ಮೇಲೆ ಈ ತೆರಿಗೆ ಹೊರೆ ಆಗಲಾರ್ದಂಗೆ ತಡಿಲಿಕ್ಕೆ ಸಾಧ್ಯತೆ ಇದೆ. ಈ 50 ರೂಪಾಯಿ ಗ್ಯಾಸ್ ಬೆಲೆ ಹೆಚ್ಚಳವನ್ನು ರಾಜ್ಯದಲ್ಲಿ ಮಾಡಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರ ಅನುಸರಿಸುವಂತಹ ಆರ್ಥಿಕ ನೀತಿಗಳನ್ನು ನಾವು ಪಾಲಿಸಲ್ಲ ಅಂತೇಳಿ ಹೇಳಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೆ ಬದಲಾಗಿ ಅಂಥದೇ ಮಾದರಿಯ ನೀತಿಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಜನರ ಮೇಲೆ ತೆರಿಗೆ ಹೊರೆ, ಆದರೆ ಶ್ರೀಮಂತರಿಗೆ ದೊಡ್ಡ ರೀತಿಯಲ್ಲಿ ತೆರಿಗೆ ರಿಯಾಯಿತಿ, ಬೆಲೆ ಏರಿಕೆ ಹೊರೆ ಜನರಿಗೆ, ಶ್ರೀಮಂತರಿಗೆ ಎಲ್ಲ ರೀತಿಯಾದಂತಹ ರಿಯಾಯಿತಿಗಳು ಅನ್ನುವಂಥ ರೀತಿಯಲ್ಲಿರುವಂತಹ ಈ ಆರ್ಥಿಕ ನೀತಿಯಿಂದಾಗಿ ಈ ದೇಶಕ್ಕೆ ಒಳಿತಾಗಲ್ಲ. ಬಹುಸಂಖ್ಯೆಯ ಜನ ಬಡವರಾಗ್ತಾರೆ. ಬಡವರ ಮೇಲೆ ಹೊರೆ ಇರುವಂತಹ ಈ ನೀತಿಗಳನ್ನು ಕೂಡಲೇ ಎರಡು ಸರ್ಕಾರಗಳು ಕೂಡ ವಾಪಸ್ ಪಡಿಬೇಕು. ಎಲ್ಲ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು. ಇದನ್ನು ಹೇಳಿದ ಗ್ಯಾಸ್ ಬೆಲೆಯನ್ನು ವಾಪಸ್ ಪಡಿಬೇಕು, ಇಂಧನ ಬೆಲೆಯನ್ನು ವಾಪಸ್ ಪಡಿಬೇಕು, ವಿದ್ಯುತ್ ಬೆಲೆಯನ್ನು ವಾಪಸ್ ಪಡಿಬೇಕು ಮತ್ತು ಮೆಟ್ರೋದಲ್ಲಿ ಆಗಿರುವಂತಹ ಅವೈಜ್ಞಾನಿಕವಾದಂತಹ ಬೆಲೆ ಏರಿಕೆ ಏನಿದೆ ಅದನ್ನು ಕೂಡ ಹಿಂದಕ್ಕೆ ಪಡಿಬೇಕು. ಟೋಲ್ ದರಗಳು ಹೆಚ್ಚಲಾಗ್ತಾ ಇದೆ. ಯಾವುದೇ ನಿಯಂತ್ರಣ ಇಲ್ಲದೇ ಜನರ ಮೇಲೆ ಹಾಕುವಂತಹ ಬೆಲೆ ಏರಿಕೆಯ ಹೊರೆಯನ್ನು ನಿಯಂತ್ರಿಸಲಿಕ್ಕೆ ಈ ಸರ್ಕಾರಗಳು ಮುಂದಾಗಬೇಕು ಅಂತೇಳಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಒತ್ತಾಯ ಮಾಡ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನ ಬಳಸಲು ಅಗತ್ಯ ವಸ್ತುಗಳ ಬೆಲೆ ಏರಿಸುವಲ್ಲಿ ಪೈಪೋಟಿ ಮಾಡ್ತಾ ಇವೆ. ಕೇಂದ್ರ ಹಾಗೂ ರಾಜ್ಯ ಎರಡು ಸರ್ಕಾರಗಳಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ವಿಪರ್ಯಾಸ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ BJP ಹೋರಾಟ ಮಾಡ್ತಾ ಇದೆ. ಕಾಂಗ್ರೆಸ್ನವರು BJP ಮಾಡ್ತಾ ಇರುವ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಾವು ಎರಡು ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಾ ಇರುವುದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇನ್ನು ಜೆಡಿಎಸ್ನವರು ಕೇಂದ್ರದಲ್ಲಿ BJPಗೆ ಬೆಂಬಲ ಕೊಟ್ಟಿದ್ರೂ ಕೂಡ ಬೆಲೆ ಏರಿಕೆ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಇನ್ನು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವರ ತೆರಿಗೆಯ ಪಾಲು ಸಮರ್ಪಕವಾಗಿ ಬಾರದೆ ಇರೋದ್ರಿಂದ BJPಯೇತರ ಪಕ್ಷಗಳು ಆಡಳಿತ ಮಾಡುವಂತಹ ರಾಜ್ಯಗಳಲ್ಲಿ ವಿಪರೀತವಾದ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗುವಂತಹ ಸ್ಥಿತಿಯನ್ನ ಕೇಂದ್ರ ಸರ್ಕಾರ ನಿರ್ಮಿಸ್ತಾ ಇದೆ.
ಎಲ್ಲ ಬೆಲೆ ಏರಿಕೆಗೂ ಕೂಡ ಕೇಂದ್ರ ಸರ್ಕಾರವೇ ಸಂಪೂರ್ಣ ಕಾರಣ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಡೀಸೆಲ್ಲು ಮೇಲೆ ಟ್ಯಾಕ್ಸನ್ನು ಹಾಕಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾಯಿದೆ. ಅದೇ ನಿಟ್ಟಿನಲ್ಲಿ ಜನರ ಆದಾಯವನ್ನು ಇವತ್ತು ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗ್ತಾ ಇಲ್ಲ. ಆದರೆ ಇವತ್ತು ಸಚಿವರು MLAಗಳು MLCಗಳದು MPಗಳದು ಇವ್ರದ್ದೆಲ್ಲವನ್ನು ವೇತನವನ್ನು ಯಾವುದೇ ಚರ್ಚೆ ಇಲ್ಲದಲೇ 2 ಪಟ್ಟು 3 ಪಟ್ಟು ಹೆಚ್ಚಳ ಮಾಡ್ಕೊತಾ ಇದ್ದಾರೆ. ಆದರೆ ಜನಸಾಮಾನ್ಯರು ಇವತ್ತು ಹೆಚ್ಚು ತೆರಿಗೆ ಕಟ್ಟೋದ್ರ ಮುಖಾಂತರವಾಗಿ ಇವತ್ತು ಬಡತನವನ್ನು ಅನ್ನಿಸ್ತಾ ಇದ್ದಾರೆ. ಅವರ ಕೂಲಿಗಳು ಹೆಚ್ಚಳ ಆಗ್ತಾ ಇಲ್ಲ. ಹಂಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಲು ಮೊಸರು ಏನು ವಿದ್ಯುತ್ ದರ ಹೆಚ್ಚಳ ಮಾಡಿದೆ ಅದನ್ನು ವಾಪಸ್ ಪಡಿಬೇಕು. ಅದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಮತ್ತು ಟೋಲ್ ದರವನ್ನು ಹೆಚ್ಚಳ ಮಾಡಿ ಇವತ್ತು ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಆಗ್ತಾ ಇರ್ತಕ್ಕಂಥದ್ದನ್ನ ವಾಪಸ್ ಪಡಿಬೇಕು ಅಂತೇಳಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIM ಈ ಪ್ರತಿಭಟನೆ ಮುಖಾಂತರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನು ಬಡವರ ಮೇಲೆ ಹೊರೆ ಏರುವಂತಹ ಈ ನೀತಿಯನ್ನ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಾಪಸ್ ಪಡಿಬೇಕು ಹಾಗೂ ಎಲ್ಲ ಬೆಲೆ ಏರಿಕೆಯನ್ನ ಸಹ ವಾಪಸ್ ಪಡಿಬೇಕೆಂದು ಆಗ್ರಹಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಹಾಕಲು ಕೇಂದ್ರ ರಾಜ್ಯ ಸರ್ಕಾರ